ಈ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಅಪ್ಡೇಟ್ ಇದೆ, ಅದನ್ನು ನೋಡ್ಬಿಡೋಣ. ಈ ಮಾತುಕತೆ ವಿಫಲವಾದರೆ ಕಠೋರ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ವಾರ್ನ್ ಮಾಡಿಬಿಟ್ಟಿದ್ದಾರೆ. ಇರಾನ್ ವಿಫಲ ದೇಶ ಅಂತ ಕುಟುಕಿರೋದು. ಪಾಕ್ನಲ್ಲಿನ ಸಂಧಾನ ಸಭೆಯ ನಡುವೆಗೆ ಈ ಎಚ್ಚರಿಕೆಯನ್ನು, ಒಂದು ಕಡೆಯಲ್ಲಿ ಸಂಧಾನ ಸಭೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಇವರು ವಾರ್ನ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ? ಶನಿವಾರ ಪಾಕಿಸ್ತಾನದಲ್ಲಿ ಆಯೋಜನೆಯಾಗಿದ್ದಂಥ ಇರಾನ್ ಅಮೆರಿಕ ಸಂಧಾನ ಸಭೆ ನಿಗದಿ ಸಮಯಕ್ಕಿಂತ 5 ಗಂಟೆ ವಿಳಂಬವಾಗಿ ಆರಂಭವಾಗಿದೆ. ಇದರ ಬೆನ್ನಲ್ಲೇ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮಾತುಕತೆಗಳು ಆರಂಭವಾಗಿದೆ, ಆದರೆ ಇದು ಹೀಗೇ ಮುಂದುವರಿಯುತ್ತದೆ ಅಂತ ಗೊತ್ತಿಲ್ಲ. ಮಾತುಕತೆಗಳು ವಿಫಲವಾದರೆ ಯುದ್ಧವನ್ನು ಪುನಾರಂಭ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಈ ಮುಖಾಂತರವಾಗಿ ಈಗಿನ ದಾಳಿ ಹಿಂದಿಗೆಂದಿಗಿಂತಲೂ ಕಠೋರವಾಗಿರುತ್ತೆ ಅಂತ ಎಚ್ಚರಿಸಿದ್ದಾರೆ. ಇದೇ ವೇಳೆ ಹೋರ್ಮುಜ್ ಜಲಸಂಧಿಯು ಶೀಘ್ರದಲ್ಲೇ ತೆರೆದುಕೊಳ್ಳಲಿದೆ. ಇರಾನ್ ವಿಫಲ ರಾಷ್ಟ್ರ, ಅದರ ಜಲಸಂಧಿಯ ಮೂಲಕ ಹೋಗೋದಕ್ಕೆ ಇತರ ಪರ್ಯಾಯ ಮಾರ್ಗಗಳನ್ನು ಜನ ನೋಡ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ಇನ್ನು ಈ ವಿಮಾನ ಸೀಟಿನ ಮೇಲೆ ಮೃತ ಇರಾನಿ ಮಕ್ಕಳ ಫೋಟೋವನ್ನು ಇರಿಸಲಾಗಿತ್ತು. ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಒಂದು ಸ್ವಲ್ಪ ಭಾವುಕ ಕ್ಷಣ ಅಂತಲೂ ಅನ್ನಿಸ್ತಾ ಇದೆ. ರೀಸನ್ ಏನು ಗೊತ್ತಾ? ಅದು ಇರಾನ್ ಆಗಿರಲಿ, ಇರಾಕ್ ಆಗಿರಲಿ, ಇಸ್ರೇಲ್ ಆಗಿರಲಿ, ಅಥವಾ ಅಮೇರಿಕ ಆಗಿರಲಿ, ಅಥವಾ ಚೀನಾ ಆಗಿರಲಿ, ಅಥವಾ ಯಾವುದೇ ದೇಶಗಳಾಗಿರಲಿ, ಈ ಯುದ್ಧದ ಹಪಾಹಪಿ, ಅಧಿಕಾರದ ಹಪಾಹಪಿ, ನಮಗೆ ಎಲ್ಲನೂ ಬೇಕು ಅನ್ನುವಂಥ ಅತಿ ಆಸೆ, ವ್ಯಾಮೋಹಕ್ಕೆ ನೀವೇನಾದ್ರು ಬಡ್ದಾಡ್ಕೊಂಡು ಏನಾದ್ರು ಮಾಡಿ, ಆದರೆ ಇನ್ನೂ ಕಣ್ಣು ಬಿಡದ, ಇನ್ನೂ ಪ್ರಪಂಚವನ್ನೇ ನೋಡದ, ಜೀವನ ಅಂದರೆ ಏನು ಅಂತಲೇ ಗೊತ್ತಿಲ್ಲದ ಪುಟ್ಟ ಮಕ್ಕಳುಗಳು ಸಾವನ್ನಪ್ಪಿರೋದಿದೆಯಲ್ಲ, ಇದನ್ನು ಹ್ಯುಮ್ಯಾನಿಟಿ ಇರೋರು, ಮಾನವೀಯತೆ ಇರೋರು, ಮನುಷ್ಯತ್ವ ಇರೋರು, ಮನುಷ್ಯರು ಅಂತ ಅಂದ್ಕೊಂಡವರು ಯಾರೂ ಒಪ್ಪಲ್ಲ. ಯಾವುದೇ ದೇಶದವರು ಒಪ್ಪಲ್ಲ. ಆ ಮಕ್ಕಳಿಗೆ ಏನು ಗೊತ್ತಿರುತ್ತೆ? ಓಕೆ, ನಾವು ಅಮೇರಿಕಾದಲ್ಲಿದ್ದೀವಿ, ಇರಾನ್ನಲ್ಲಿದ್ದೀವಿ, ಮನುಷ್ಯರು ಅಷ್ಟೇ ಅಲ್ವಾ? ಇದು ಸ್ವಲ್ಪ ಎಲ್ರಿಗೂ ಬೇಸರ ಅನಿಸ್ತಾ ಇತ್ತು. ಈ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಅಮೆರಿಕದ ಜೊತೆ ಶಾಂತಿ ಮಾತುಕತೆ ನಡೆಸೋದಕ್ಕೆ ಇರಾನ್ ನಿಯೋಗದೊಂದಿಗೆ ಪಾಕಿಸ್ತಾನಕ್ಕೆ ಆಗಮಿಸಿರುವಂಥ ಇರಾನ್ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ವಿಮಾನದಲ್ಲೇ ಟ್ರಂಪ್ ಸರ್ಕಾರಕ್ಕೆ ದಿಟ್ಟ ಸಂದೇಶ ನೀಡಿದ್ದಾರೆ. ಇರಾನ್ ಅಮೆರಿಕ ಯುದ್ಧದ ಮೊದಲ ದಿನ ಅಮೆರಿಕವು ಇರಾನ್ನ ಮಿನಾಬ್ ಎಂಬಲ್ಲಿ ಶಾಲೆಯ ಮೇಲೆ ನಡೆಸಿದ ಭೀಕರ ಕ್ಷಿಪಣಿ ದಾಳಿಯಲ್ಲಿ 165 ಶಾಲಾ ಮಕ್ಕಳು ಸಾವನ್ನಪ್ಪಿದ್ರು. ಅವರ ಭಾವಚಿತ್ರಗಳು ವಿಮಾನದ ಖಾಲಿ ಸೀಟಿನ ಮೇಲಿಟ್ಟು ಗಾಲಿಬಾಫ್ ಇಸ್ಲಾಮಾಬಾದ್ಗೆ ಆಗಮಿಸಿದ್ದಾರೆ. ಮಕ್ಕಳ ಫೋಟೋ ಜೊತೆಗೆ ಅವರು ಇರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬ್ಯಾಗು, ಶೂಸು, ಸಾಕ್ಸು ಎಲ್ಲ ರಕ್ತ ಅಂಟ್ಕೊಂಡಿದ್ದಂತಹ ಬ್ಯಾಗ್ಗಳು ನೀವು ನೋಡ್ತಾ ಇದ್ದೀರಲ್ಲ, ಇದೇ ಫೋಟೋ, ಇದೇ ಅಲ್ಲಿನ ದೃಶ್ಯ. ಹೇಗನ್ಸುತ್ತೆ ಹೇಳಿ? ಏನು ಮಾಡಿದ್ವು ಆ ಮಕ್ಕಳು? ಯಾರಿಗೆ ಮೋಸ ಮಾಡಿದ್ವು ಆ ಮಕ್ಕಳು? ಯಾರಿಗೆ ಅನ್ಯಾಯ ಮಾಡಿದ್ವು ಆ ಮಕ್ಕಳು? ನಿಮ್ಮ ದೇಶಕ್ಕೆ ಏನಾದ್ರು ಬಾಂಬ್ ಬಿಡೋಕ್ಕೆ ಬಂದಿದ್ವಾ ಆ ಮಕ್ಕಳು? ಒಂದು ಸ್ವಲ್ಪ ಮಾನವೀಯತೆ ಅನ್ನೋದಿರಬೇಕು. ಯುದ್ಧದಲ್ಲೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೆ, ಅದು ಮನುಷ್ಯತ್ವಕ್ಕೆ ತಕ್ಕಂತೆ. ಈ ಸ್ಕೂಲ್ಗಳನ್ನು, ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಬಾರ್ದು ಅನ್ನೋದು. 165 ಮಕ್ಕಳು ಅಂತ ಹೇಳಿದ್ರೆ ಯೋಚನೆ ಮಾಡಿ. ಇದಕ್ಕೂ ಕೆಲವ್ರದ್ದು ವಾದ ಇರುತ್ತೆ, ಅಯ್ಯೋ ಇವರು ದೊಡ್ಡವರಾದ್ಮೇಲೆ ಇನ್ನೇನಾಗ್ತಾಯಿದ್ರು. ಬಿಟ್ಬಿಡಿ, ದೊಡ್ಡವರಾದ್ಮೇಲೆ ನಾವೇನಾಗ್ತೀವಿ, ನೀವೇನಾಗ್ತೀವಿ ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಬೆಳೆಯೋ ವಾತಾವರಣ ನೆಟ್ಟಿಗಿರಬೇಕು. ಯಾರ್ಯಾರ ವಾತಾವರಣ ಹೇಗಿರುತ್ತೋ ಆದರೆ ಜೀವ ತೆಗಿಯೋದು ಯಾರು ಕೊಟ್ಟರು ನಿಮಗೆ ಹಕ್ಕು? ಈ ದೃಶ್ಯ ಮಾತ್ರ ಮನೆ ಕಲ್ಕುವಂತೆ ಇತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವುದೇ ದೇಶಗಳಾದ್ರೂ ಸ್ಕೂಲ್ಗಳನ್ನು, ಚಿಕ್ಕ ಮಕ್ಕಳನ್ನು ಟಾರ್ಗೆಟ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಇನ್ನು ಇಸ್ರೇಲ್ ಮೊದಲು ನೀತಿ ಇದ್ದರೆ ಒಪ್ಪಂದವಿಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಮೊದಲು ಸಿದ್ಧಾಂತಕ್ಕೆ ಅನುಗುಣವಾಗಿ ಅಮೆರಿಕದ ಅಧಿಕಾರಿಗಳು ತಮ್ಮ ದೇಶದ ಹಿತಾಸಕ್ತಿಗೆ ಕೆಲಸ ಮಾಡಬೇಕು, ಆಗ ಮಾತ್ರ ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಸಾಧ್ಯ ಅಂತ ಇರಾನ್ನ ಮೊದಲ ಉಪಾಧ್ಯಕ್ಷ ಮೊಹಮ್ಮದ್ ರೆಜಾ ಆರಿಫ್ ಹೇಳಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವಂಥ ಅವರು, ಅಮೆರಿಕ ಮೊದಲು ನೀತಿಯ ಬದಲು ಇಸ್ರೇಲ್ ಮೊದಲು ನೀತಿ ಅನುಸರಿಸಿದರೆ ಒಪ್ಪಂದ ಇರೋದಿಲ್ಲ. ಒಂದು ವೇಳೆ ಸಂಧಾನ ಮಾತುಕತೆ ವಿಫಲವಾಗಿ ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧವನ್ನು ಪುನರಾರಂಭಿಸಿದ್ರೆ ಜಗತ್ತು ಹೆಚ್ಚಿನ ಬೆಲೆಯನ್ನು ತರಬೇಕಾಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಇದಿಷ್ಟು ಯುದ್ಧಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಮತ್ತು ಡೀಟೇಲ್ಸ್. ನೋಡೋಣ, ಇವತ್ತು ಕೂಡ ಮಾತುಕತೆ ಇದೆ. ಇವತ್ತಿನ ಮಾತುಕತೆಯಲ್ಲಿ ಏನೇನಾಗುತ್ತೆ, ಎಲ್ಲ ಒಂದು ನಿರ್ಧಾರಕ್ಕೆ ಬರ್ತಾರಾ ಏನು ಎತ್ತ ಅಂತ.